ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನದ ವಾಕ್ಯ ಕೀರ್ತನೆಗಳ ಭಾಗ 47ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ಎಲ್ಲ ಜನರೇ ಕೈತಟ್ಟಿರಿ, ಜಯಾರ್ಭಟದಿಂದ ದೇವರಿಗೆ ಧ್ವನಿಗೈಯಿರಿ, ಏಕೆಂದರೆ ಮಹೋನ್ನತನಾದ ಯೆಹೋವನು ಭಯಂಕರನು, ಭೂಮಿಯ ಮೇಲೆಲ್ಲ ಮಹಾ ಅರಸನು ಆಗಿದ್ದಾನೆ. ದೇವರಿಗೆ ಸ್ತೋತ್ರ. Psalms 47:1-2. Clap your hands for joy of people, praise with loud songs. The Lord, the Most High, is to be feared. He is a great king, ruling over all the world. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ದೇವರು ಎಲ್ಲ ಜನರು ಸಹ ದೇವರನ್ನ ಆರಾಧಿಸ್ಬೇಕಂತೆ. ಜಯಾರ್ಭಟದಿಂದ ಕೈತಟ್ಟಿ ಆತನ ಆರಾಧಿಸ್ಬೇಕಂತೆ. ದೇವರಿಗೆ ಸ್ತೋತ್ರ. ಯಾಕೆ, ಏನು ಮಾಡ್ತಿದ್ದಾರೆ ದೇವರು ಅಂದರೆ, ಆತನು ಭಯಂಕರನಾಗಿದ್ದಾನೆ, ಭೂಮಿ ಮೇಲೆಲ್ಲ ಮಹಾ ಅರಸನಾಗಿದ್ದಾನೆ. ಏನು ಮಾಡ್ತಾರೆ ಅಂತ ನೋಡೋಣ ಕೆಲವು ವಾಕ್ಯಗಳನ್ನ. 65ನೇ ಅಧ್ಯಾಯ, ಕೀರ್ತನೆಗಳು 65ನೇ ಅಧ್ಯಾಯ 9ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ. Psalms 65:9-13. ಭೂಮಿಯ ಅಂತ್ಯಭಾಗಗಳಲ್ಲೇ ವಾಸಿಸುವವರು ಸಹ ನಿನ್ನ ಅದ್ಭುತ ಕಾರ್ಯಗಳಿಗೆ ಭಯಪಡುವರು. ಉದಯಾಸ್ತಮಾನಗಳಲ್ಲಿ ಇರುವವರನ್ನು ಉತ್ಸಾಹ ಧ್ವನಿಗೈಯುವಂತೆ ಮಾಡುತ್ತಿ. ಭೂಮಿಯನ್ನು ದರ್ಶಿಸಿ ಅದನ್ನು ತೇವ ಮಾಡಿ ಅದನ್ನು ಬಹಳ ಫಲವತ್ತಾಗಿ ಮಾಡುತ್ತಿ. ದೇವರ ನಾಲೆಯು ನೀರಿನಿಂದ ತುಂಬಿದೆ. ಹೀಗೆ ಜನರಿಗೆ ನೀನು ಧಾನ್ಯವನ್ನು ಒದಗಿಸುತ್ತಿ. ಉಳಿಮೆಯ ಸಾಲುಗಳನ್ನು ಸಮೃದ್ಧಿಯಾಗಿ ತೇವಗೊಳಿಸುತ್ತಿ. ನೇಗಿಲ ಸಾಲುಗಳನ್ನು ಸಮ ಮಾಡುತ್ತಿ. ಸುರಿಯುವ ಮಳೆಗಳಿಂದ ಅದನ್ನು ಮೃದು ಮಾಡುತ್ತಿ. ಅದರ ಮೊಳಕೆಯನ್ನು ಆಶೀರ್ವದಿಸುತ್ತಿ. ವರ್ಷಕ್ಕೆ ನಿನ್ನ ಒಳ್ಳೆಯತನದ ಕಿರೀಟವನ್ನು ಇಡಿತಿ. ನಿನ್ನ ಹಾದಿಗಳು ಸಾರವನ್ನು ಹನಿಯುತ್ತವೆ. ಮರುಭೂಮಿಯು ಹುಲ್ಲುಗಾವಲುಗಳಲ್ಲಿ ವೃಷ್ಟಿಯಾಗುತ್ತದೆ. ಚಿಕ್ಕ ಗುಡ್ಡಗಳು ಉಲ್ಲಾಸಗೊಳ್ಳುತ್ತವೆ. ಹುಲ್ಲುಗಾವಲು ಮಂದೆಗಳಿಂದ ಹೊದಿಸಲ್ಪಡುತ್ತವೆ. ಕಣಿವೆಗಳು ಸಹ ಧಾನ್ಯದಿಂದ ಮುಚ್ಚಿಡುತ್ತದೆ. ಅವು ಉತ್ಸಾಹ ಪಡುತ್ತವೆ, ಆಡುತ್ತವೆ. ದೇವರಿಗೆ ಸ್ತೋತ್ರ. ಸಮಸ್ತ ಸೃಷ್ಟಿಯು ಸಹ ದೇವರನ್ನ ಆರಾಧಿಸುವಂಥದ್ದಾಗಿರುತ್ತೆ ಅಂತ ವಾಕ್ಯ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ವಾಕ್ಯ ಹೇಳುತ್ತೆ, ದೇವರು ಮಳೆಯನ್ನು ಭೂಮಿ ಮೇಲೆ ಕಳಿಸಿದ್ದಾರೆ. ಅದು ಯಾವುದಕ್ಕೋಸ್ಕರ ಅಂದರೆ, ಮನುಷ್ಯರಿಗೆ ಅದು ಭೂಮಿ ಮೇಲೆ ಬಿದ್ದು ಒಳ್ಳೆಯ ಫಲವನ್ನು, ಆಹಾರ ಧಾನ್ಯವನ್ನು, ದವಸ ಧಾನ್ಯವನ್ನು ಕೊಡಲಿ ಅಂತ ಕಳಿಸ್ತಿದ್ದಾರೆ. ಅದು ಒಂದು ವೇಳೆ ಮುಳ್ಳು ಕಳ್ಳಿಗಳನ್ನು ಅದು ಕೊಡುವುದಾದರೆ, ಉಂಟು ಮಾಡೋದಾದರೆ, ದೇವರಿಗೆ ಸ್ತೋತ್ರ, ಮಳೆ ಬಿದ್ದು ವ್ಯರ್ಥವಾದ ಬೆಳೆಯನ್ನು ಭೂಮಿ ಮೇಲೆ ಕೊಡೋದಾದರೆ, ಮುಳ್ಳು ಕಳ್ಳಿಗಳನ್ನು ಭೂಮಿ ಮೇಲೆ ಅದು ಹುಟ್ಟಿಸುವುದಾದರೆ, ದೇವರಿಗೆ ಸ್ತೋತ್ರ, ಮಳೆ ಸಹ ಶಪಿಸಲ್ಪಡುತ್ತೆ ದೇವರಿಂದ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನೋಡೋದಾದರೆ, ಆದಿಕಾಂಡ ಪುಸ್ತಕದಲ್ಲಿ ದೇವರು ಅಬ್ರಾಹ್ಮನಿಗೆ ಹೇಳಿದ್ರು, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ಆದಾಮನಿಗೆ ದೇವರು ಹೇಳಿದರು, ನಿನ್ನ ನಿಮಿತ್ತವಾಗಿ ಭೂಮಿ ಶಪಿಸಲ್ಪಟ್ಟಿದೆ, ಹಾಗಾಗಿ ನೀನು ಭೂಮಿ ಮೇಲೆ ಇನ್ಮೇಲೆ ಮುಳ್ಳು ಕಳ್ಳಿಗಳು ಬೆಳೆಯುತ್ತೆ, ನೀನು ಅದನ್ನು ಹದ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ನೀನು ಶ್ರಮಪಟ್ಟು ಬೆವರು ಸುರಿಸಿ ಭೂಮಿಯ ಫಲವನ್ನೇ ತಿನ್ನಬೇಕು ಅಂತ ಹೇಳಿದ್ರೆ. ದೇವರಿಗೆ ಸ್ತೋತ್ರ. ಆದರೆ ಕೃಪಾಪೂರ್ಣದ ದೇವರು ಕ್ರಿಸ್ತನ ಮೂಲಕವಾಗಿ ನಮಗುಂಟಾಗ್ತಕ್ಕಂತಹ ಪಾಪ ಕ್ಷಮಾಪಣೆ, ರಕ್ಷಣೆ ನಿಮಿತ್ತವಾಗಿ ದೇವರು ಹೇಳ್ತಾರೆ, ಮಳೆಗೂ ಸಹ ನಾನು ಶಪಿಸ್ತೇನೆ. ಯಾಕೆಂದರೆ ಆ ಜನ ಆಶೀರ್ವದಿಸಲ್ಪಟ್ಟಿದ್ದಾರೆ, ಜನ ರಕ್ಷಿಸಲ್ಪಟ್ಟಿದ್ದಾರೆ, ಆಶೀರ್ವದಿಸಲ್ಪಟ್ಟಿದ್ದಾರೆ. ಅವ್ರಿಗೋಸ್ಕರ ನಾನು ಒಳ್ಳೆಯದನ್ನೇ ಮಾಡುವತನಾಗಿದ್ದೇನೆ, ಭೂಮಿಯನ್ನು ಆಶೀರ್ವದಿಸ್ತೇನೆ. ಹಾಗಾಗಿ ನೀನು ಭೂಮಿ ಮೇಲೆ ಬಿದ್ದು ಮುಳ್ಳು ಕಳ್ಳಿಯನ್ನು ನೀನು ಉಂಟು ಮಾಡೋದಾದರೆ ನಿಶ್ಚಯವಾಗಿ ಸಹ ನೀನು ಶಪಿಸಲ್ಪಡ್ತೀಯ ಅಂತ ಮಳೆಗೆ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಈ ವಾಕ್ಯ ಭಾಗ ನೋಡ್ತಾ ಇದ್ದೀವಿ 65ನೇ ಅಧ್ಯಾಯದಲ್ಲಿ, ಕೀರ್ತನೆ ಭಾಗದಲ್ಲಿ. ಸಮಸ್ತವೂ ಸಹ ದೇವರನ್ನ ಸ್ತುತಿಸಬೇಕು, ಆರಾಧಿಸಬೇಕು. ಏಕೆಂದರೆ ಎಲ್ಲವೂ ಸಹ ದೇವರಿಂದ ಆಶೀರ್ವದಿಸಲ್ಪಟ್ಟಿದೆ ಅಂತ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರನ್ನ ಕೈತಟ್ಟಿ ಉಲ್ಲಾಸದಿಂದ, ಉತ್ಸಾಹದಿಂದ, ಜಯಾರ್ಭಟದಿಂದ ಆತನ ಸ್ತುತಿಸಿರಿ. ಏಕೆಂದರೆ ಆತನ ವಾಕ್ಯ ಹೇಳುತ್ತೆ, ಯೆಶಾಯ ಪ್ರವಾದಿ ಪುಸ್ತಕ 43ನೇ ಅಧ್ಯಾಯದಲ್ಲಿ, ದೇವರಿ ಮನುಷ್ಯರನ್ನು ಉಂಟು ಮಾಡಿರ್ತಕ್ಕಂಥದ್ದೇ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲಿ ಅಂತ. ದೇವರಿಗೆ ಸ್ತೋತ್ರ. ಆತನ ನಿರಂತರ ಸ್ತುತಿ ಸ್ತೋತ್ರವನ್ನು ಹೊಂದೋದಕ್ಕೆ ಯೋಗ್ಯನಾದ ದೇವರಾಗಿದ್ದಾರೆ. ಸೊ ಹಾಗಾಗಿ ನಂಬಿಕೆಯಿಂದ, ಯಥಾರ್ಥತೆಯಿಂದ, ಉಲ್ಲಾಸದಿಂದ, ಉತ್ಸಾಹದಿಂದ, ಜಯಾರ್ಭಟದಿಂದ ದೇವರನ್ನ ಸ್ತುತಿಸೋಣ. ದೇವರಿಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ.
ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ನಿರಂತರ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾಗಿದ್ದೀರಾ. ಯಾಕೆಂದರೆ ನಾವು ನಿಮ್ಮಿಂದ ಆಶೀರ್ವದಿಸಲ್ಪಟ್ಟಿದ್ದೇವೆ. ಆಶೀರ್ವಾದವನ್ನು ಅನುಭವಿಸೋದ್ರಿಂದ ನಾವು ಉತ್ಸಾಹದಿಂದ, ಉಲ್ಲಾಸದಿಂದ, ಜಯಾರ್ಪಟದಿಂದ ಕೈತಟ್ಟಿ ನಿಮ್ಮನ್ನು ಆರಾಧಿಸ್ತೀವಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.